ನಮಸ್ತೆ ಗೆಳೆಯರೆ, ಮೂವಿಂಗ್ ಎನ್ಸೈಕ್ಲೋಪೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನಾವು ಗೋವಾಗೆ 5 ಡೇಸ್ ಟ್ರಿಪ್ನ ಪ್ಲಾನ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಗೋವಾ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಮೊದಲನೇ ದಿನ ಪಣಂಬೂರ್ ಬೀಚ್ಗೆ ಹೋದ್ವಿ. ಪಣಂಬೂರ್ ಬೀಚು ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿಗೆ ಬರುವಂಥ ಜನ ಅಲ್ಲಿ ಕಸ ಎಸೆಯೋದು ಆ ಥರ ಮಾಡ್ತಾರೆ. ಯಾವುದೇ ಪ್ಲೇಸ್ನಾಗಲಿ ಟೂರಿಸ್ಟ್ ಪ್ಲೇಸ್ಗಳನ್ನ ಸ್ವಚ್ಛವಾಗಿಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ನೀವು ಸ್ನ್ಯಾಕ್ಸ್ನ ಸವಿಬೋದು, ಅಷ್ಟೇ ಅಲ್ಲದೆ ಫೋಟೋ ತೆಗೆಸ್ಕೊಳ್ಬೋದು. ಕೆಲವೊಂದು ಫನ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಯಾರಿಗಾದ್ರೂ ಇಷ್ಟ ಇದ್ರೆ ಅದು ಮಾಡ್ಬೋದು. ಅಡ್ವೆಂಚರಸ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಆ ನಂತರ ಇಲ್ಲೇ ಕ್ಯಾಮಲ್ ರೈಡ್ ಇತ್ತು. ಕ್ಯಾಮಲ್ ರೈಡ್ ಹೋಗಿದ್ವಿ. ಮತ್ತೆ ಇಲ್ಲೇ ಸಮುದ್ರ ತೀರದಲ್ಲಿ ಸ್ನ್ಯಾಕ್ಸ್ ಮಾರ್ತಿರ್ತಾರೆ, ನೀವು ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ಬೋದು. ಆ ನಂತರ ನಾವು ಮಲ್ಪೆ ಬೀಚ್ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಈ ಬೀಚ್ ಕೂಡ ತುಂಬಾ ಸುಂದರವಾಗಿದೆ. ಹಾಗೂ ಇದರ ಕೂಗಳತೆಯ ದೂರದಲ್ಲೇ ನಮಗೆ ಸೀ ವಾಕ್ ಕೂಡ ಇದೆ. ಆದರೆ ಈ ಸೀ ವಾಕ್ನ ನೋಡೋದಕ್ಕೆ ನಾವು ಹಗಲೊತ್ತು ಹೋಗ್ಬೇಕು. ಆದರೆ ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ನೈಟ್ ಕೂಡ ಒಂದು ಡಿಫ್ರೆಂಟ್ ವ್ಯೂ ಸಿಗುತ್ತೆ ನಿಮಗೆ, ಲೈಟ್ಸ್ ಇರುತ್ತೆ, ನೀವು ಅಲ್ಲಿ ವಾಕ್ ಮಾಡ್ಬೋದು. ನೀವು ಹಗಲೊತ್ತೇನಾದ್ರೂ ಇಲ್ಲಿಗೆ ಬಂದ್ರೆ ಮೀನು ಹಿಡಿಯಕ್ಕೆ ಹೋಗಿರುವಂತ ಹಡಗುಗಳು ಹಾಗೂ ಬೋಟ್ಸು ಲಂಗರ್ ಹಾಕೋದಕ್ಕೆ ಮತ್ತೆ ಸಮುದ್ರ ತೀರಕ್ಕೆ ಬರ್ತಾ ಇರುತ್ತೆ. ಆ ನೋಟ ತುಂಬಾ ಸುಂದರವಾಗಿರುತ್ತೆ. ಒಂದ್ ಕಡೆ ಸೂರ್ಯಾಸ್ತ, ಇನ್ನೊಂದ್ ಕಡೆ ಹಡಗುಗಳು ವಾಪಸ್ ಬರ್ತಾ ಇರೋಂಥದ್ದು, ಇನ್ನೊಂದ್ ಕಡೆ ತೆಂಗಿನ ಮರಗಳು, ಇವೆಲ್ಲನೂ ಅಷ್ಟೇ ಒಂದು ಡಿಫ್ರೆಂಟ್ ವ್ಯೂನೇ ಕ್ರಿಯೇಟ್ ಮಾಡುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ, ಅಂದ್ರೆ ಒಂದು ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ತೊನ್ಸೆಪಾರ್ ಅಥವಾ ಸೆಂಟ್ ಮೇರಿಸ್ ಅನ್ನೋ ಐಲ್ಯಾಂಡ್ ಇದೆ. ಅಲ್ಲಿಗೆ ಹೋಗ್ಬೇಕಂದ್ರೆ ನೀವು ಹಗಲೊತ್ತು ಬರಬೇಕು. ಮತ್ತೆ ಇಲ್ಲೇ ಬೋಟ್ಸ್ ಕೂಡ ಸಿಗುತ್ತೆ. ಸುಮಾರು 150 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ ನಿಮಗೆ. ಇದೇ ಬೀಚ್ ಹತ್ರನೇ ಫಿಶ್ ಮಾರ್ಕೆಟ್ ಕೂಡ ಇದೆ, ನೀವು ಅಲ್ಲಿ ಸಹ ವಿಸಿಟ್ ಮಾಡ್ಬೋದು. ಅಲ್ಲಿ ಡಿಫ್ರೆಂಟ್ ಫಿಶಸ್ನ ನೋಡ್ಬೋದು. ಆ ನಂತರ ಎರಡನೇ ದಿನ ಮುರುಡೇಶ್ವರ ದೇವಾಲಯ ನೋಡೋದಕ್ಕೆ ಹೋದ್ವಿ. ಮತ್ತೆ ದೇವಸ್ಥಾನ ನೋಡಿಕೊಂಡು ಹಾಗೆ ಪಕ್ಕದಲ್ಲೇ ಓಮ್ ಬೀಚ್ ಇತ್ತು, ಆ ಬೀಚ್ಗೆ ಹೋದ್ವಿ. ಇಲ್ಲೂ ಅಷ್ಟೇ ಅಡ್ವೆಂಚರ್ ಆಕ್ಟಿವಿಟೀಸ್ ಇವೆ. ನಾವು ಬೋಟಿಂಗ್ ತಗೊಂಡಿದ್ವಿ, ಬೋಟಿಂಗ್ ಎಂಜಾಯ್ ಮಾಡಿದ್ವಿ. ಸಮುದ್ರದಿಂದ ನೋಡಿದ್ರೆ ದೇವಾಲಯದ ವಿಹಂಗಮ ನೋಟ ನಮಗೆ ಕಾಣಸಿಗುತ್ತೆ. ನೀವು ನೋಡ್ಬೋದು, ಶಿವ ಸ್ಟ್ಯಾಚ್ಯೂ ಇದೆ, ಅದರ ಹಿಂದೆ ಉಳ್ಕೊಳ್ಳೋದಕ್ಕೆ ಹೋಟೆಲ್ಸ್ ಕೂಡ ಇವೆ. ಆ ನಂತರ ನಾವು ಅಲ್ಲೇ ಹೋಟೆಲ್ಗೆ ಹೋದ್ವಿ. ಆ ಹೋಟೆಲ್ನಲ್ಲಿ ಕೊಟ್ಟಿ ಇಡ್ಲಿ ಅಂತ ಕೊಟ್ಟರು. ಹಲಸಿನ ಮರದ ಎಲೆನಲ್ಲಿ ಇಡ್ಲಿನ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆ ನಂತರ ನಾವು ಗೋವಾಗೆ ರೀಚ್ ಆಗಿ ಕಾಂಡೋಲಿಮ್ ಬೀಚ್ ಅಂತ ಒಂದು ಬೀಚ್ ಇದೆ, ಆ ಬೀಚ್ಗೆ ಹೋದ್ವಿ. ಈ ಬೀಚ್ನಲ್ಲಿ ಎಲ್ಲ ಕಡೆನೂ ಅಷ್ಟೇ ರೆಸ್ಟೋರೆಂಟ್ಸ್ ಇವೆ. ಅಲ್ಲೇ ಈ ಥರ ಚೇರ್ನ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ನೀವು ಅಲ್ಲಿಗೆ ಫುಡ್ ಕೂಡ ಆರ್ಡರ್ ಮಾಡಿಕೊಂಡು ಸಮುದ್ರದ ಅಲೆಗಳನ್ನ ನೋಡ್ತಾ ಆ ವ್ಯೂನ ಎಂಜಾಯ್ ಮಾಡ್ಬೋದು. ನಾವು ಹೋಗಿದ್ದು ಆಲ್ಮೋಸ್ಟ್ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಇದ್ದಂಥ ಸಮಯ ಆಗಿದ್ರಿಂದ ತುಂಬಾ ಕಲರ್ಫುಲ್ ಆಗಿ ಜಗಮಗಿಸ್ತಾ ಇತ್ತು ಗೋವಾ. ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಅಷ್ಟೇ ಕಲರ್ಫುಲ್ ಆಗಿತ್ತು. ಬಟ್ ಒಂದು ವಿಚಾರ ಏನಂದ್ರೆ, ಈ ಸಮಯದಲ್ಲಿ ಅಂದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಸಂದರ್ಭದಲ್ಲಿ ಏನಾದ್ರು ಹೋದ್ರೆ ರಜಾ ಇರೋದ್ರಿಂದ ಸುಮಾರು ಜನ ಇಲ್ಲಿಗೆ ಬಂದಿರ್ತಾರೆ. ಸೊ ಪ್ರೈಸಸ್ ಎಲ್ಲ ತುಂಬಾ ಹೈ ಇರುತ್ತೆ. ಆ ನಂತರ ಗೋವಾದ ಬೀದಿಗಳಲ್ಲಿ ಓಡಾಡಿದ್ವಿ. ಗೋವಾದ ಪ್ರತಿ ಬೀದಿಯು ಸಹ ಜಗಮಗಿಸ್ತಾ ಇತ್ತು ಲೈಟ್ಸ್ ಇಂದ. ಅಷ್ಟೇ ಅಲ್ಲದೆ ಇಲ್ಲಿ ಶಾಪಿಂಗ್ ಸಹ ಮಾಡಿದ್ವಿ. ಶಾಪಿಂಗ್ ಮಾಡೋದಕ್ಕೆ ಈ ಕಾಂಡೋಲಮ್ ಬೀಚ್ ಏನಿದೆ, ಈ ಬೀಚ್ನ ರೋಡು ತುಂಬಾ ಪ್ರಶಸ್ತವಾಗಿದೆ. ಆಮೇಲೆ ಡೇ 3 ನಾವು ಡಾಲ್ಫಿನ್ ವ್ಯೂ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿ ನಾವು ಡಾಲ್ಫಿನ್ ಮೀನುಗಳನ್ನ ನೋಡ್ಬೋದು. ಅವರೇ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಪ್ಲೇಸ್ಗೆ. ಆ ಪ್ಲೇಸ್ನಲ್ಲಿ ಡಾಲ್ಫಿನ್ ಮೀನುಗಳಿವೆ. ಆಕ್ಚುಲಿ ನಮಗೆ ಒಂದು 4-5 ಸಲ ಕಾಣಿಸ್ತು ಡಾಲ್ಫಿನ್ಸ್, ಬಟ್ ನಾನು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದರೆ ಈ ಒಂದು ಪ್ಲೇಸ್ನಲ್ಲಿ ಆ ಮೀನುಗಳಿವೆ. ಬೋಟಲ್ಲಿ ಕರ್ಕೊಂಡು ಹೋಗಿ ಒಂದು ಪ್ಲೇಸಲ್ಲಿ ಅವರೇ ನಿಲ್ಲಿಸ್ತಾರೆ. ಅಲ್ಲಿಗೇನೆ ಡಾಲ್ಫಿನ್ ಫಿಶಸ್ ಬರುತ್ತೆ. ಆ ನಂತರ ಹಂಗೆ ಮುಂದೆ ಹೋದ್ವಿ. ಈ ಒಂದು ಪ್ಲೇಸು ಬ್ಯೂಟಿಫುಲ್ ಆಗಿರುವಂಥ ಬೆಟ್ಟಗುಡ್ಡಗಳಿಂದ ಕವರ್ ಆಗಿದೆ.
ಎತ್ತ ಕಡೆ ನೋಡಿದ್ರೂ ಅಷ್ಟೇ ಸಮುದ್ರನೇ ಕಾಣುತ್ತೆ ನಿಮಗೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋಂಥ ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗು ಜೈಲ್. ಅದು ಹಿಂದಿನ ಕಾಲದಲ್ಲಿ ಅಂದ್ರೆ ಪೋರ್ಚುಗೀಸರ ಕಾಲದಲ್ಲಿ ಕೈದಿಗಳನ್ನ ಬಂಧಿಸೋದಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ರು. ಈಗ ಅದನ್ನ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಪೋರ್ಚುಗೀಸರು ಬರೆದಿರುವಂತ ಪೇಂಟ್ಸ್ ಆಗಿರ್ಬೋದು ಮುಂತಾದವುಗಳನ್ನ ಇಟ್ಟಿದ್ದಾರೆ. ಅದರ ಸುತ್ತಮುತ್ತ ಇರುವಂತ ಪ್ಲೇಸ್ಗಳು ನೋಡೋದಕ್ಕೆ ಚೆನ್ನಾಗಿದೆ. ಆದ್ರೆ ಆ ಮ್ಯೂಸಿಯಮ್ಮು ನನ್ನ ಪ್ರಕಾರ ಏನಂತ ವರ್ತ್ ಅಲ್ಲ. ಬರೀ ಅಲ್ಲಿ ಪೇಂಟಿಂಗ್ಸ್ ಮಾತ್ರ ಇಟ್ಟಿದ್ದಾರೆ. ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ 300 ರೂಪೀಸ್ ಟಿಕೆಟ್ ಕೊಟ್ಟು ಹೋಗ್ಬೇಕು. ಇಲ್ಲಿ ಸ್ನಾಕ್ಸ್ ಎಲ್ಲಾನು ಸಿಗುತ್ತೆ ನಿಮಗೆ. ಮತ್ತೆ ನಾನ್ ವೆಜ್ ಊಟ ಸಿಗುತ್ತೆ. ನಾನ್ ವೆಜ್ ಹೋಟೆಲ್ಸ್ ಇದೆ. ವೆಜ್ ಅವ್ರಿಗೆ ಬೇಕಂದ್ರೆ ಸ್ನಾಕ್ಸ್ ಸಿಗುತ್ತೆ ಇಲ್ಲಿ. ಇಲ್ಲಿ ಸ್ವಲ್ಪ ಹೊತ್ತು ಬೀಚ್ ವ್ಯೂನ ನೋಡ್ಕೊಂಡು ಸ್ನಾಕ್ಸ್ ನ ಎಂಜಾಯ್ ಮಾಡಿದ್ವಿ. ಇಲ್ಲಿ ಫಾರಿನರ್ಸ್ ಎಲ್ಲ ಬಂದಿದ್ರು, ಸ್ವಲ್ಪ ಹೊತ್ತು ಅವ್ರನ್ನು ಸಹ ಮಾತಾಡಿದ್ವಿ. ಆ ನಂತರ ನಾವು ಮ್ಯೂಸಿಯಂ ಒಳಗಡೆ ಹೋದ್ವಿ ಪೇಂಟಿಂಗ್ಸ್ ನೋಡೋದಕ್ಕೆ. ಡಿಫ್ರೆಂಟ್ ಪೇಂಟಿಂಗ್ಸ್ನ ಆ ಕಾಲದಲ್ಲಿ ಇದ್ದಂಥ ಕಲಾವಿದರು, ಪೋರ್ಚುಗೀಸರ ಕಾಲದಲ್ಲಿ ಇದ್ದಂಥ ಕಲಾವಿದರು ಏನು ಬರೆದಿದ್ದಾರೆ ಅವುಗಳನ್ನ ಇಲ್ಲಿಟ್ಟಿದ್ದಾರೆ. ಈ ಮ್ಯೂಸಿಯಂ ಅಲ್ಲಿ ಪೋರ್ಚುಗೀಸರು ನಮ್ಮ ಮೇಲೆ ಏನು ಕ್ರೌರ್ಯವನ್ನ ಮೆರೆದ್ರು ಅದಕ್ಕೆ ಸಂಬಂಧಿಸಿರುವಂಥದ್ದು ಏನೂ ಇಟ್ಟಿಲ್ಲ. ಪಾಸಿಟಿವ್ ಆಗಿರುವಂಥದ್ದು ಅಂದ್ರೆ ಜಸ್ಟ್ ಪೇಂಟಿಂಗ್ಸ್ ಅಂಥದ್ದು ಮಾತ್ರನೇ ಇಟ್ಟಿದ್ದಾರೆ. ಇಲ್ಲಿರೋ ಯಾವ ಮ್ಯೂಸಿಯಂಗಳಲ್ಲೂ ನಿಮಗೆ ಅದು ಕಾಣಸಿಗಲ್ಲ. ಆಕ್ಚುಲಿ ಇತಿಹಾಸದಲ್ಲಿ ಏನಿದ್ರೆ ಆ ವಿಚಾರಗಳನ್ನ ಓಪನ್ ಆಗಿಡಬೇಕು. ಬಟ್ ಇಲ್ಲಿ ಅನೇಕ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದು ತುಂಬಾ ಹಳೆ ಸ್ಟ್ರಕ್ಚರ್ಸ್. ಇದೆಲ್ಲಾನು ಕಟ್ಟಿರುವಂತದ್ದು ಪೋರ್ಚುಗೀಸರ ಕಾಲದಲ್ಲಿ. ಇದೇ ಅಲ್ಲ, ನೀವು ಸೆಲ್ಯುಲಾರ್ ಜೈಲ್ ನೋಡಿದ್ರು ಸಹ ಆಲ್ಮೋಸ್ಟ್ ಇದೇ ತರನೇ ಇರುತ್ತೆ. ಯಾಕಂದ್ರೆ ಒಂದ್ ಕಡೆ ಸಮುದ್ರ ಇರುತ್ತೆ, ಅವ್ರೆಲ್ಲೋ ತಪ್ಪಿಸ್ಕೊಂಡು ಓಡೋಗಕ್ ಆಗ್ಬಾರ್ದು. ಇಲ್ಲೂ ಅಷ್ಟೇ, ಒಂದ್ ಕಡೆ ಸಮುದ್ರ ಇದೆ, ಇನ್ನೊಂದ್ ಕಡೆ ಬೆಟ್ಟಗುಡ್ಡಗಳಿವೆ. ಸಾಮಾನ್ಯವಾಗಿ ಕೈದಿಗಳನ್ನ ಇದ್ರಲ್ಲಿ ಬಂಧಿಸಿದ್ರೆ ಅವರು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ಇದಾದ ನಂತರ ಬಾಗಾ ಬೀಚ್ಗೆ ಹೋದ್ವಿ. ಬಾಗಾ ಬೀಚ್ ಅಲ್ಲೂ ಅಷ್ಟೇ ಹೊಸ ವರ್ಷ ಹತ್ರ ಬರ್ತಾ ಇದ್ದಿದ್ದಕ್ಕೆ ಸುಂದರವಾಗಿ ಅಲಂಕರಿಸಿದ್ರು. ಎಲ್ಲಾ ಕಡೆ ರೆಸ್ಟೋರೆಂಟ್ಸ್ ಇದ್ವು. ಅಲ್ಲೇ ಚೇರ್ನ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಅಲ್ಲಿ ಸ್ನಾಕ್ಸ್ನ ಸವಿತಾ ಸಮುದ್ರದ ಅಲೆಗಳನ್ನ ಎಂಜಾಯ್ ಮಾಡಬಹುದು. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇಲ್ಲೇ ಹಾಡುಗಳು ಕೂಡ ಹಾಕಿದ್ರು. ಸ್ವಲ್ಪ ಹೊತ್ತು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಾನು ನನ್ನ ಸಿಸ್ಟರ್ ಫ್ಯಾಮಿಲಿ ಅವರು ಸ್ವಲ್ಪ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಆ ನಂತರ ಆ ದಿನ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಮ್ಯೂಸಿಯಂ ನೋಡೋದಕ್ಕೆ ಹೋದ್ವಿ. ಆಕ್ಚುಲಿ ಇದು ಪೋರ್ಚುಗೀಸರ ಕಾಲದಲ್ಲಿ ಕಟ್ಟಿರೋಂಥ ಒಂದು ಚರ್ಚು. ಇವಾಗ ಇದು ಆಕ್ಟಿವ್ ಇಲ್ಲ, ಬಟ್ ಆದ್ರೂ ಇದನ್ನ ಈಗ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಾಡು ಮಾಡಿದ್ದಾರೆ. ನಾವೆಲ್ಲ ಹಿಂಗೆ ನಾಗರ, ದ್ರಾವಿಡ, ವೇಸರ ಸ್ಟೈಲ್ನಲ್ಲಿ ದೇವಾಲಯಗಳನ್ನ ಕಟ್ತೀವಿ, ಅದೇ ರೀತಿ ಇವರು ಕ್ರೋತೆಕ್ ಸ್ಟೈಲ್ ಅಂತ ಆ ಸ್ಟೈಲಲ್ಲಿ ಈ ಒಂದು ಸುಂದರವಾದಂತಹ ಚರ್ಚನ್ನು ಕಟ್ಟಿದ್ದಾರೆ. ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಮಾನುಗಳು. ಈ ಚರ್ಚ್ನ ಮೇಲ್ಛಾವಣಿ ನೋಡ್ಬೋದು ನೀವು ಎಷ್ಟು ಹೈಟ್ ಇದೆ ಅಂತ. ಅದೇ ರೀತಿಯಾಗಿ ಇದರ ಪಕ್ಕದಲ್ಲೇ ಗಂಗರು, ಕದಂಬರು ಹಾಗೂ ಮರಾಠರಿಗೆ ಸಂಬಂಧಿಸಿದಂತಹ ಒಂದು ಎಕ್ಸಿಬಿಷನ್ ಸೆಂಟರ್ ಇದೆ. ಅಲ್ಲಿ ಅವ್ರು ಬಳಸ್ತಾ ಇದ್ದಂಥ ವಸ್ತುಗಳು, ಶಾಸನಗಳು, ವಿಗ್ರಹಗಳು ಎಲ್ಲನೂ ಇವೆ. ಆ ನಂತರ ನಾವು ಕಾಂಡೋಲಿಂ ಬೀಚ್ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಅಲ್ಲಿ ಸೂರ್ಯಾಸ್ತವನ್ನು ನೋಡೋದಕ್ಕೆ ಡಿಸೈಡ್ ಮಾಡಿದ್ವಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೀವು ಡಿಸೆಂಬರ್ 25ರಿಂದ ಜನವರಿ 1ನೇ ತಾರೀಕುವರೆಗೂ ಯಾವಾಗಲೇ ಬಂದ್ರೂ ಜನ ಹಿಂಗೆ ಇರುತ್ತೆ. ನೋಡ್ಬೋದು ಇಲ್ಲಿ ಈ ರೆಸ್ಟೋರೆಂಟ್ನವರೇ ಈ ಥರದ ಮಂಚ, ಚೇರುಗಳು ಇದರ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಮಲ್ಕೊಂಡು ಸೂರ್ಯಾಸ್ತವನ್ನು ವೀಕ್ಷಿಸ್ಬೋದು. ಈ ಟೈಮಲ್ಲಂತೂ ಗೋವಾ
ಕಲರ್ಫುಲ್ ಆಗಿರುತ್ತೆ. ಈ ಟೈಮೇ ಅಂದರೆ ಡಿಸೆಂಬರ್ 25ಇಂದ ಜನವರಿ 1 ಹೆಚ್ಚು ಜನ ಗೋವಾಗೆ ವಿಸಿಟ್ ಮಾಡ್ತಾರೆ. ನೀವು ಈ ಬೀಚಲ್ಲಿ ಎಲ್ಲೇ ನಡ್ಕೊಂಡೋಗಿ ಎಲ್ಲ ಕಡೆನೂ ರೆಸ್ಟೋರೆಂಟ್ಸ್ ಇರುತ್ತೆ, ಲೈಟಿಂಗ್ಸ್ ಹಾಕಿರ್ತಾರೆ, ಸಾಂಗ್ಸ್ ಹಾಕಿರ್ತಾರೆ, ಡ್ಯಾನ್ಸ್ ಮಾಡ್ಬೋದು, ಸ್ನ್ಯಾಕ್ಸ್ ತಿನ್ಬೋದು, ಎಂಜಾಯ್ ಮಾಡ್ಬೋದು. ಈವನ್ ಲಿಕ್ಕರ್ ಕೂಡ ಸಿಗುತ್ತೆ ಇಲ್ಲಿ. ಆ ನಂತರ ಒಂದು ಸಣ್ಣ ಫೋಟೋ ಸೆಷನ್ ಇತ್ತು, ಅದನ್ನ ಮುಗಿಸ್ಕೊಂಡು ಬೀಚಲ್ಲಿ ಆಟ ಆಡಿದ್ವಿ. ಆ ನಂತರ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ನಮ್ಮ ಕರ್ನಾಟಕದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಮಾರ್ನಿಂಗ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಬೀದಿ ದೀಪಗಳು ಜಗಮಗಿಸ್ತಾ ಇದ್ವು, ಎರಡು ಕಡೆ ಪಾರ್ಕ್ಸ್, ರೋಡ್ಸು ಅಷ್ಟೇ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ನಿಮಗೆ ಹೈವೇನೇ ಸಿಗುತ್ತೆ ಕರ್ನಾಟಕಕ್ಕೆ ಬರೋವಾಗ ಅಥವಾ ಹೋಗುವಾಗ. ಬರಬೇಕಾದ್ರೆ ಆನ್ ದ ವೇ ದಾವಣಗೆರೆ ದೋಸೆ ತಿನ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.